ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ. ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕರುಂಗಳಿ ಮಾಲೆಯ ಲಿಂಕ್ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಖರೀದಿಸಬಹುದು. ಅದು ಕೂಡ ಒರಿಜಿನಲ್ ಆಗಿರೋ ಕರುಂಗಳಿ ಮಾಲೆ. ಕರುಂಗಳಿ ಮಾಲೆಯನ್ನು ಧರಿಸೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಕೆಟ್ಟ ದೃಷ್ಟಿಯನ್ನು ತಡೆಯುವ ಶಕ್ತಿ ಕರುಂಗಳಿ ಮಾಲೆಯಲ್ಲಿ ಇರುತ್ತೆ. ನಿಮ್ಮ ಒತ್ತಡವನ್ನು ಕಮ್ಮಿ ಮಾಡಿ ಮನಸ್ಸನ್ನು ಶಾಂತಿಗೊಳಿಸಲು ಈ ಮಾಲೆ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ಧರಿಸಿಕೊಂಡು ಧ್ಯಾನ ಮಾಡಿದರೆ ನಿಮ್ಮಲ್ಲಿ ಆಳವಾದ ಏಕಾಗ್ರತೆಯನ್ನು ತರುತ್ತೆ. ಜೊತೆಗೆ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನೊಂದು ಲಿಂಕ್ ಕೂಡ ಇದೆ, ಒರಿಜಿನಲ್ ತುಳಸಿ ಜಪಮಾಲೆ. ನೀವು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಕರ್ಕಾಟಕ ರಾಶಿಯವರಿಗೆ ಜೂಲೈ ತಿಂಗಳು ಹೇಗಿದೆ ಅಂತ ನೋಡೋಣ. ಜೂಲೈ ತಿಂಗಳ ಮೊದಲ 2 ವಾರಗಳ ಕಾಲ 16ನೇ ತಾರೀಕುವರೆಗೂ ನಿಮ್ಮ ಧನಾಧಿಪತಿಯಾದ ಸೂರ್ಯ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ನಿಮ್ಮ ಧನಸ್ಥಾನವನ್ನು ಆಳುವ ಸೂರ್ಯ ವ್ಯಯಭಾವದಲ್ಲಿ ಇದ್ದಾಗ ಹಣ ಗಳಿಸುವುದಕ್ಕಿಂತ ಮನಸ್ಸಿನ ಶಾಂತಿಗಾಗಿ ಅಂದರೆ ಈ ಸಮಯದಲ್ಲಿ ನೀವು ಹಣ ಸಂಪಾದನೆ ಗಳಿಸ್ಕೋಬೇಕು ಅನ್ನೋದಕ್ಕಿಂತ ಮನಸ್ಸಿನ ಶಾಂತಿಗಾಗಿ ದೈವಿಕ ಚಿಂತನೆಗೆ ತುಂಬಾ ನೀವು ಹೆಚ್ಚು ಒತ್ತು ಕೊಡಬೇಕು. ಈ ಸಮಯ ಹೆಚ್ಚು ಸೂಚಿಸುತ್ತದೆ. 2ನೇ ಮನೆ ಅಂದರೆ ಹಣಕಾಸು, ಕುಟುಂಬ ಮತ್ತು ವಾಕ್ಸ್ಥಾನ. ವ್ಯಯದಲ್ಲಿ ಇದ್ದಾಗ ಅನಿರೀಕ್ಷಿತ ಅಂದರೆ ಕುಟುಂಬ ಸ್ಥಾನಾಧಿಪತಿ ಸೂರ್ಯ ಬಂದು ವ್ಯಯಸ್ಥಾನದಲ್ಲಿ ಇದ್ದಾಗ ಅನಿರೀಕ್ಷಿತವಾದ ಖರ್ಚುಗಳಾಗೋ ಸಾಧ್ಯತೆ ಇರುತ್ತೆ. ಯಾವುದಕ್ಕಂದ್ರೆ ಕುಟುಂಬದವರ ಅಗತ್ಯಗಳಿಗಾಗಿ ನೀವು ಹಣ ಖರ್ಚು ಬರಬಹುದು, ಅಥವಾ ವಿದೇಶಿ ಕಂಪನಿಗಳ ಜೊತೆ ಹೊಸ ಬಿಸ್ನೆಸ್ ಒಪ್ಪಂದ ಅಥವಾ ಸೈಟು ಮನೆ ಖರೀದಿ ಮಾಡಲು ದುಡ್ಡು ಖರ್ಚು ಅಥವಾ ಇನ್ವೆಸ್ಟ್ ಮಾಡೋದಕ್ಕೂ ಖರ್ಚಾಗೋ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಸೂಕ್ತ ಸಮಯವಲ್ಲ. ನೀವು ಬಜೆಟನ್ನು ತುಂಬ ಸ್ಟ್ರಿಕ್ಟಾಗಿ ಎಚ್ಚರಿಕೆ ವಹಿಸಬೇಕು, ಇಲ್ಲಾಂದರೆ ಅದರಿಂದ ಸ್ಟ್ರೆಸ್ ಆಗೋ ಸಾಧ್ಯತೆ ಇದೆ. ಅಂದರೆ ಖರ್ಚು ಮಾಡಿಬಿಟ್ರೆ ಆಮೇಲೆ ಸ್ಟ್ರೆಸ್ ಆಗೋ ಸಾಧ್ಯತೆ ಇರುತ್ತಲ್ವಾ, ಅದರಿಂದ ಎಚ್ಚರಿಕೆಯಿಂದ ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಕು. ನೀವೇನಾದರೂ ಮಲ್ಟಿನ್ಯಾಷನಲ್ ಕಂಪನೀಸ್ ಜೊತೆ ವರ್ಕ್ ಮಾಡ್ತಾ ಇದ್ದರೆ ನೀವು ತುಂಬ ಟ್ರಾನ್ಸ್ಪರೆಂಟ್ ಅಂದರೆ ಸ್ಪಷ್ಟವಾಗಿ ಕಮ್ಯುನಿಕೇಷನ್ ಮಾತಾಡೋದು ಅಗತ್ಯ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲು ಅವಕಾಶ ಕೊಡಬೇಡಿ. ಏನೇ ಮಾತಾಡಬೇಕಂದ್ರೇನೋ ಯೋಚನೆ ಮಾಡಿ ಮಾತಾಡಿ. ಕಮ್ಮಿ ನಿದ್ದೆಯಿಂದನೂ ಆಯಾಸ ಅನ್ನಿಸಬಹುದು, ಆದರೆ ನೀವು ರೆಸ್ಟು ತಗೊಳ್ಳೋದು ತುಂಬಾ ಅಗತ್ಯ ಈ ಸಮಯದಲ್ಲಿ. ಜೂಲೈ 16 ನಂತರ ಸೂರ್ಯ ನಿಮ್ಮ ರಾಶಿಗೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದರಿಂದ ವೃತ್ತಿಯಲ್ಲಿ ಒಳ್ಳೆ ರೆಪ್ಯುಟೇಷನ್ ಅಂದರೆ ಗೌರವ ಜಾಸ್ತಿ ಆಗುತ್ತೆ. ನಿಮ್ಮ ಕೆಲಸಕ್ಕೆ ಗುರುತು ಸಿಗುತ್ತೆ ಮತ್ತು ಹೊಸ ಅವಕಾಶಗಳು ಸಿಗೋದ್ರಿಂದ ಬೆಳವಣಿಗೆಯನ್ನು ನೀವು ನಿರೀಕ್ಷಿಸಬಹುದು. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತಂದರೆ ಸ್ವಲ್ಪ ಈಗೋ ಬರೆಸ್ಬೋದು ಸೂರ್ಯ ನಿಮಗೆ. ನೀವು ನಾಯಕತ್ವದ ಗುಣವನ್ನು ಹೆಚ್ಚಿಸ್ಕೊಳ್ಳಿ, ಆದರೆ ಡಿಮ್ಯಾಂಡ್ ಮಾಡೋ ಗುಣ ಬೇಡ. ಆದಷ್ಟು ಈ ಸಮಯದಲ್ಲಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಪ್ರತಿ ವಿಚಾರ ನಿಮ್ಮ ಪ್ರಕಾರನೇ ನಡೀಬೇಕು ಅನ್ನೋದು ನಿಮ್ಮ ನಡವಳಿಕೆ ಆಗುತ್ತೆ. ಆ ಥರ ಆಗದೇ ಇರೋ ಥರ ನೀವು ಕಾಪಾಡ್ಕೋಬೇಕು. ಇಲ್ಲಾಂದರೆ ಅದರಿಂದ ಈಗೋ ಕ್ಲಾಶಸ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಸಂಗಾತಿ ಜೊತೆ ಮತ್ತು ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರಲ್ವ ಅವರ ಜೊತೆನೂ ನೀವು ಈಗೋ ಕ್ಲಾಶಸ್ ಬರೋ ಸಾಧ್ಯತೆ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಸೂರ್ಯನ ಈ ಎನರ್ಜಿಯನ್ನು ನಿಮ್ಮ ಪೆಂಡಿಂಗ್ ಕೆಲಸಗಳಲ್ಲಿ ಬಳಸ್ಕೋಬೇಕು. ವೃತ್ತಿಯಲ್ಲಿ ಒಳ್ಳೆ ಕ್ಲಾರಿಟಿ ಬರುತ್ತೆ. ಅಂದರೆ ಸೂರ್ಯನ ಎನರ್ಜಿಯನ್ನು ನೀವು ಪೆಂಡಿಂಗ್ ಕೆಲಸದಲ್ಲಿ ನೀವು ಆ ಎನರ್ಜಿ ಎಲ್ಲ ಹಾಕಬೇಕು. ಮಾತಾಡಿ ಈಗೋ ಕ್ಲಾಶಸ್ಸು ಆ ಥರ ಮಾಡ್ಕೊಳ್ಳೋ ಬದಲು ಕೆಲಸದಲ್ಲಿ ನೀವು ಅದೇ ಎನರ್ಜಿನ ಹಾಕೋದು ಉತ್ತಮ. ಮತ್ತು ವೃತ್ತಿಯಲ್ಲಿ ಒಳ್ಳೆ ಕ್ಲಾರಿಟಿ ಬರುತ್ತೆ ನಿಮಗೆ ಸೂರ್ಯನ ಸಂಚಾರದಿಂದ. ಒಂದೇ ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು, ತಾಳ್ಮೆಯಿಂದ ಇದ್ಬಿಟ್ರೆ ಈಗೋ ಸಮಸ್ಯೆ ಆಗಲ್ಲ. ಒಂಥರ ಆವೇಗ, ಕೋಪ ಎಲ್ಲ ಆಗಬಹುದು. ಅದರಿಂದ ಹೇಳ್ತಾ ಇದ್ದೀನಿ, ತಾಳ್ಮೆಯಿಂದ ಇದ್ಬಿಡಿ. ಜೂಲೈ 4ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲೇ ಶುಕ್ರ ಇರ್ತಾನೆ.
ಜೂಲೈ 4ರ ನಂತರ ಶುಕ್ರ ಬಂದು ದ್ವಿತೀಯ ಭಾವವಾದ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ದ್ವಿತೀಯ ಭಾವವೆಂದರೆ ಧನಭಾವ ಮತ್ತು ಕುಟುಂಬ ಭಾವದಲ್ಲಿ ಶುಕ್ರನ ಸಂಚಾರದಿಂದಾಗಿ ಹಣಕಾಸಿನ ವಿಷಯದಲ್ಲಿ ಸುಧಾರಣೆಯನ್ನು ನೀವು ನಿರೀಕ್ಷಿಸಬಹುದು. ಸುಧಾರಣೆ ಮಾಡ್ತಾನೆ ಶುಕ್ರ. ದ್ವಿತೀಯ ಧನಭಾವಕ್ಕೆ ಸಂಚಾರವನ್ನು ಮಾಡಿದಾಗ ಶುಕ್ರ ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನೀವು ಸುಧಾರಣೆ ಕಾಣ್ತೀರಾ. ಸಂಪಾದನೆ ಮಾಡೋ ದುಡ್ಡೆಲ್ಲ ಖರ್ಚಾಗ್ತಾ ಇದ್ದರೆ ತಲೆ ಫುಲ್ ಬಿಸಿಯಾಗೋಗುತ್ತೆ, ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಹೇಗನ್ಸುತ್ತಂದರೆ ಸಾಕಪ್ಪ ಜೀವನ ಅನಿಸುತ್ತೆ. ಕರ್ಕಾಟಕ ರಾಶಿಯವರು ಒಂದು ಮಾತು ನೆನಪಿಟ್ಟುಕೊಳ್ಳಬೇಕು. ಯಾರಿಗೂ ಅಯ್ಯೋ ಪಾಪ ಅಂತ ಸಹಾಯ ಮಾಡಿದರೆ ಅವರು ನಿಮಗೆ ನಿಮ್ಮ ಸಹಾಯಕ್ಕೆ ತಿರುಗಿ ಸಹಾಯ ಮಾಡಲ್ಲ, ಮರೆತು ಹೋಗ್ತಾರೆ ಮತ್ತು ನಿಮ್ಮ ಮೇಲೇ ಇಲ್ಲದ ಸಲ್ಲದೆಲ್ಲ ಹೇಳ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಬೇರೆಯವರ ಬಗ್ಗೆ ಆಲೋಚನೆ ಮಾಡಬೇಡಿ. ಈಗಾದರೂ ಸ್ವಲ್ಪ ಒಳ್ಳೆಯದಾಗೋ ಸಂದರ್ಭ ಇದೆ. ಆರ್ಥಿಕವಾಗಿ ಅನಿರೀಕ್ಷಿತ ಲಾಭ ಆಗೋ ಸಾಧ್ಯತೆಯೂ ಇರುತ್ತೆ ಶುಕ್ರನ ಸಂಚಾರದಿಂದ. ಮತ್ತು ದ್ವಿತೀಯದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರುವಾಗ ಮನೆಗೋಸ್ಕರ ವಸ್ತುಗಳನ್ನು ಖರೀದಿ ಮಾಡೋ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತು ತುಂಬಾ ಮಧುರವಾಗಿರುತ್ತೆ ಈ ಸಮಯದಲ್ಲಿ ಮತ್ತು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ. ನೀವು ಯಾರಿಗಾದ್ರೂ ಏನಾದರೂ ಅಡ್ವೈಸ್ ಮಾಡಿದ್ರೆ ಅಥವಾ ನಿಮ್ಮ ಮಾತಿಗೆ ತುಂಬ ಬೆಲೆ ಇರುತ್ತೆ, ಅದರಿಂದ ಅವರಿಗೆ ಏನೋ ಒಂಥರ ಸ್ಫೂರ್ತಿ ಸಿಗ್ಬೋದು. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಜೊತೆ ಶುಕ್ರ. ದ್ವಿತೀಯದಲ್ಲಿ ಶುಕ್ರ ಒಂದು ಕಡೆ ಏನು ಹೇಳ್ತಾನಂದರೆ ಐಷಾರಾಮಿಯ ಮನಸ್ಥಿತಿ ತರ್ತಾನೆ. ಇನ್ನೊಂದು ಕಡೆ ಕೇತು ವಸ್ತುಗಳ ಮೇಲೆ ಆಸೆ ಬೀಳದೆ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕದಲ್ಲಿ ಒಲವು ಮೂಡಿಸ್ತಾನೆ. ಎರಡರ ನಡುವೆ ನಿಮಗೆ ಒಂಥರ ಒಳಗೇನೆ ನಿಮ್ಮ ಫೈಟ್ ಮಾಡೋ ಥರ ಗೊಂದಲ ಆಗ್ತಾ ಇರುತ್ತೆ. ಆದರೆ ಈ ಸಮಯದಲ್ಲಿ ನಿಮಗೆ ಏನು ಅನಿಸುತ್ತಂದರೆ ಸಂಗಾತಿಯೊಂದಿಗೆ ಆಳವಾದ ಭಾವನೆಗೆ ಕನೆಕ್ಟ್ ಆಗಬೇಕು ಅಂತ ನೀವು ಬಯಸಬಹುದು. ಕೇತು ದ್ವಿತೀಯದಲ್ಲಿದ್ದಾಗ ಸಡನ್ ಖರ್ಚುಗಳಿಂದ ನಿಮಗೆ ಬೇಸರ ಆಗುತ್ತೆ ಮತ್ತು ಈಗಿರುವ ಇನ್ಕಮ್ ಬಗ್ಗೆ ನಿಮಗೆ ತೃಪ್ತಿ ಇರಲ್ಲ. ಯಾಕಂದರೆ ಅಷ್ಟು ಖರ್ಚು ಇರುತ್ತಲ್ವ ಅದರಿಂದ. ಆದರೆ ಶುಕ್ರನಿಂದ ಹೊಸ ಆದಾಯದ ದಾರಿಯಿಂದ ತುಂಬಾ ಸಹಾಯ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಗಮನ ಕುಟುಂಬದ ಜವಾಬ್ದಾರಿಗಳು ಮತ್ತು ಆಹಾರದ ಕಡೆ ಇರೋ ಸಾಧ್ಯತೆ. ಶುಕ್ರ ಜೊತೆ ಕೇತುವಿನ ಸಂಚಾರ ಕೆಲವೊಂದು ಸಲ ಕಠಿಣ ಪದಗಳನ್ನು ಬಳಸೋ ಥರ ಆಗುತ್ತೆ. ಮಾತನಾಡುವುದನ್ನು ನೀವು ತಪ್ಪಿಸೋದು ತುಂಬಾ ಉತ್ತಮ. ಲಾಭಸ್ಥಾನದಲ್ಲಿ ಕುಜ ಕರ್ಕಾಟಕ ರಾಶಿಯವರಿಗೆ ಯೋಗಕಾರಕ ಆಗ್ತಾನೆ. ಕುಜ ನಿಮ್ಮ ತ್ರಿಕೋಣ ಮತ್ತು ಕೇಂದ್ರವನ್ನು ಆಳ್ತಾನೆ. ತ್ರಿಕೋಣದಲ್ಲಿ ನೋಡಿ 1 2 3 4 5 ಇಲ್ಲೂ ತ್ರಿಕೋಣದಲ್ಲಿ ಕುಜ ಆಳ್ತಾನೆ ಮತ್ತು ಕೇಂದ್ರದಲ್ಲೂ ಕುಜ ಆಳೋದ್ರಿಂದ ನಿಮಗೆ ತುಂಬಾ ಯೋಗಕಾರಕ ಕುಜ. ವೃತ್ತಿಯಲ್ಲಿ ನೀವು ಪ್ರಗತಿಯನ್ನು ನಿರೀಕ್ಷಿಸಬಹುದು. ಕೆಲಸದಲ್ಲಿ ನಿಮ್ಮ ಅಧಿಕಾರವನ್ನು ಹೆಚ್ಚಿಸ್ತಾನೆ ಕುಜ. ವ್ಯಾಪಾರ ಮಾಡೋರ್ಗೂ ಕುಜನಿಂದ ಅತ್ಯಂತ ಅನುಕೂಲಕರವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದನೂ ನಿಮಗೆ ಹೆಚ್ಚು ಲಾಭ ಸಿಗುವ ಸಾಧ್ಯತೆ ಇದೆ. ಆದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದಗಳಾಗೋ ಸಾಧ್ಯತೆ ಇರುತ್ತೆ. ಸ್ನೇಹಿತರೊಂದಿಗೆ ಕ್ಲಿಯರ್ ಬೌಂಡ್ರೀಸ್ ಹಾಕುವ ಅಗತ್ಯ ಇರುತ್ತೆ ಮತ್ತು ಅವರ ಜೊತೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. ಜೂಲೈ 14ನೇ ತಾರೀಕುವರೆಗೂ ಗುರು ನಿಮಗೆ ತುಂಬಾ ಆಶೀರ್ವಾದ ಮಾಡ್ತಾನೆ. ಸಂಪೂರ್ಣ ಆಶೀರ್ವಾದ ನಿಮಗಿರುತ್ತೆ. ವೃತ್ತಿಯಲ್ಲಿ ಗುರುತು ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಅವಕಾಶವಿರುತ್ತೆ. ಆ ಅವಕಾಶಗಳಿಂದ ಹಳೆಯ ಸಾಲವನ್ನು ನೀವು ಕ್ಲಿಯರ್ ಮಾಡೋಕ್ಕೆ ಗುರುವಿನ ಸಪೋರ್ಟ್ ನಿಮಗೆ ಸಿಗುತ್ತೆ. ಆದಾಯ ಜಾಸ್ತಿ ಇರುತ್ತೆ, ಆದರೆ ಖರ್ಚಿನ ಮೇಲೆ ನಿಗಾ ವಹಿಸೋದು ತುಂಬಾ ಅಗತ್ಯ. ಮತ್ತು ರಿಸ್ಕ್ ಇರುವ ಹೂಡಿಕೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ತಪ್ಪಿಸ್ಬೇಕು. ಜೂಲೈ 14ನೇ ತಾರೀಕುವರೆಗೂ ಗುರುವಿನ ಸಂಪೂರ್ಣ ಆಶೀರ್ವಾದ ಇರುತ್ತೆ, ನಿಮಗೆ ಸಪೋರ್ಟು ಸಿಗುತ್ತೆ. ಆದರೆ ಜೂಲೈ 14ರಿಂದ ಆಗಸ್ಟ್ 13ನೇ ತಾರೀಕುವರೆಗೂ
ಸೂರ್ಯ ವ್ಯಯಭಾವದಿಂದ ನಿಮ್ಮ ರಾಶಿಗೆ ಸಂಚಾರವನ್ನು ಮಾಡೋದ್ರಿಂದಾಗಿ ಗುರು ಅಸ್ತನಾಗ್ತಾನೆ, ಸೂರ್ಯ ಹತ್ತಿರ ಬರೋದ್ರಿಂದ. ಜೊತೆಗೆ ಬುಧ ನಿಮ್ಮ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ ವಕ್ರನಾಗೋದ್ರಿಂದ ಆ ಸಮಯದಲ್ಲಿ ಸೂರ್ಯ ಬರೋ ಸಮಯಕ್ಕೂ ಬುಧನೂ ಅಸ್ತನಾಗ್ತಾನೆ. ಜೂಲೈ 1ರಿಂದ ಜೂಲೈ 25ರವರೆಗೆ ಬುಧ ಅಸ್ತನಾಗುತ್ತಾನೆ, ಸೂರ್ಯ ಹತ್ತಿರ ಬರೋದ್ರಿಂದಾಗಿ. ಈ ಸಮಯದಲ್ಲಿ ನೀವೇನು ಎಚ್ಚರಿಕೆ ವಹಿಸ್ಬೇಕಂದ್ರೆ, ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭವನ್ನು ಮಾಡೋದು ನೀವು ತಪ್ಪಿಸ್ಬೇಕು. ಜೊತೆಗೆ ಯಾವುದೇ ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ ಏನಾದರೂ ನೀವು ಚೆಕ್ ಮಾಡಬೇಕಂದ್ರೆ ಸರಿಯಾಗಿ ಪರಿಶೀಲನೆ ಅಂದರೆ ಫುಲ್ ಕ್ಲಿಯರಾಗಿ ಚೆಕ್ ಮಾಡಿ. ಮತ್ತು ಈ ತಿಂಗಳಲ್ಲಿ ಶನಿನೂ ವಕ್ರನಾಗ್ತಾನೆ, ಜೂಲೈ 26ನೇ ತಾರೀಕಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ. ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಹಿಮ್ಮುಖ ಚಲನೆ, ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆ ಅಂದರೆ ವಕ್ರನಾಗ್ತಾನೆ. ಹಿಮ್ಮುಖ ಚಲನೆ ಮಾಡುವಾಗ ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ ಶನಿಯಿಂದ. ನಿಮ್ಮ ಪರಿಶ್ರಮಕ್ಕೆ ಫಲ ಕೊಡ್ತಾನೆ ಶನಿ, ಮತ್ತು ಅದೃಷ್ಟನೂ ತಂದುಕೊಡ್ತಾನೆ. ಮತ್ತು ತುಂಬ ಸಮಯದಿಂದ ಬರುತ್ತಿದ್ದ ಅಡೆತಡೆಗಳನ್ನು, ಸಮಸ್ಯೆಗಳನ್ನು ನಿವಾರಿಸ್ತಾನೆ ಶನಿ, ಮತ್ತು ಪ್ರಗತಿನೂ ತಂದುಕೊಡ್ತಾನೆ. ಆದರೆ ನೀವು ಧರ್ಮಬದ್ಧವಾಗಿ ಇರಬೇಕು, ತುಂಬ ಮೆಚ್ಯೂರಿಟಿಯಿಂದ ಇರಬೇಕು ಮತ್ತು ಜವಾಬ್ದಾರಿಯಿಂದ ಇರಬೇಕು. ಆವಾಗ ನಿಮಗೆ ಶನಿ ತುಂಬಾ ಫಲ ಕೊಡ್ತಾನೆ. ಕರ್ಕಾಟಕ ರಾಶಿಯವರು ಈ ವಾರ ನೀವು ಅಂದ್ಕೊಂಡಿದ್ದ ಕೆಲಸವನ್ನು ಪೂರ್ತಿ ಮಾಡಲೇಬೇಕು. ಪೂರ್ತಿ ಮಾಡದೆ ಹಾಗೆ ಬಿಡೋ ಹಾಗಿಲ್ಲ. ಮತ್ತು ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನೀವು ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಬೇಕು. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು, ಎಕ್ಸಸೈಸ್ ಮಾಡಿ, ಸಾಕಷ್ಟು ನೀರನ್ನು ಕುಡೀರಿ. ಪರಿಹಾರ ಬಂದು ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಿ ಮತ್ತು ಗಣಪತಿ ಸ್ತೋತ್ರ ಮಂತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ, ಪ್ರತಿದಿನ ಸೂರ್ಯದೇವನಿಗೆ ಅರ್ಘ್ಯ ನೀರನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿದವ್ರಿಗೆ ಈ ಶ್ಲೋಕ ಹೇಳ್ಕೋಬೇಕು. ಸುಭಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಃ ನೈಕರೂಪೋ ಬೃಹದ್ರೂಪಃ ಶಿಪಿವಿಷ್ಟಃ ಪ್ರಕಾಶನಃ. ಈ ಶ್ಲೋಕವನ್ನು ಪಠಿಸೋದ್ರಿಂದ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಇರುತ್ತಲ್ವ, ಆ ಪ್ರಭಾವವೆಲ್ಲ ಕಮ್ಮಿಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಧನ್ಯವಾದಗಳು.